ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಗುರುಪೂರ್ಣಿಮಾ. ನಮ್ಮ ಎಲ್ಲ ಗುರುಗಳಿಗೆ ವಂದನೆ ಆರಾಧನೆ ಸಲ್ಲಿಸೋ ದಿನ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇವರೊಂದಿಗೆ ಗುರುತಿಸಿಕೊಡುವವನೇ ಗುರು. ಗುರು ಆತ್ಮ ಸಾಕ್ಷಾತ್ಕಾರ ವ್ಯಕ್ತಿ. ಒಬ್ಬ ಗುರು ನಿಜವಾಗಿಯೂ ಬ್ರಹ್ಮ ವಿಷ್ಣು ಮತ್ತು ಶಿವನ ಪ್ರತಿನಿಧಿ. ಅವನು ಜ್ಞಾನವನ್ನು ಸೃಷ್ಟಿಸುತ್ತಾನೆ ಮತ್ತು ಜ್ಞಾನವನ್ನು ಉಳಿಸಿಕೊಳ್ಳುತ್ತಾನೆ. ಗುರುವು ನಮ್ಮಲ್ಲಿರುವ ಅಜ್ಞಾನದ ಕಳೆಯನ್ನು ನಾಶಪಡಿಸುತ್ತಾನೆ. ಗುರು ಕೃಪೆ ಇಲ್ಲದೆ ವ್ಯಕ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಒಬ್ಬ ವಿದ್ಯಾರ್ಥಿಯ ಜ್ಞಾನದ ದಾಹವನ್ನು ಅವನ ಗುರುವಿನಿಂದ ಮಾತ್ರ ತಡಿಸಲು ಸಾಧ್ಯ. ಗುರುವು ಜ್ಞಾನವನ್ನು ನೀಡುತ್ತಾನೆ ಮತ್ತು ನಮ್ಮ ಜೀವನವನ್ನು ಆದರ್ಶ ರೀತಿಯಲ್ಲಿ ನಡೆಸುತ್ತಾನೆ. ಜೀವನದ ಎಲ್ಲ ಮಾರ್ಗಗಳಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಉನ್ನತ ಜೀವನವನ್ನು ನಡೆಸಲು ಗುರು ಅತ್ಯಗತ್ಯ. ಅದರಿಂದ ನಮ್ಮ ಜೀವನದಲ್ಲಿ ಗುರುವಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಇಂದಿನಿಂದ ಗುರುಚರಿತ್ರ ಪಾರಾಯಣ ಎಂಬ ಹೊಸ ಸೀರೀಸ್ ಪ್ರಾರಂಭಿಸಿದ್ದೇವೆ. ಪ್ರತಿದಿನ ನಾವು ಗುರುಚರಿತ್ರೆಯಿಂದ ಒಂದು ಅಧ್ಯಾಯವನ್ನು ಅಪ್ಲೋಡ್ ಮಾಡುತ್ತೇವೆ. ಗುರುಚರಿತ್ರೆಯು ಆದಿಗುರು ದತ್ತಾತ್ರೇಯರ ಜೀವನ ಮತ್ತು ಬೋಧನೆಯನ್ನು ಚಿತ್ರಿಸುತ್ತದೆ. ಗುರುಪೂರ್ಣಿಮೆಯ ಈ ಮಂಗಳಕರ ದಿನದಂದು ಗುರು ದತ್ತಾತ್ರೇಯರ ಆಶೀರ್ವಾದದೊಂದಿಗೆ ಗುರುಚರಿತ್ರೆಯ ಮೊದಲ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಮೊದಲ ವಿಡಿಯೋ ಗುರುಚರಿತ್ರೆಯ ಸಾರಾಂಶವನ್ನು ನೀಡುತ್ತದೆ. ಶ್ರೀ ಗುರು ಚರಿತ್ರೆ ಶ್ರೀ ಗುರು ದತ್ತಾತ್ರೇಯ ಅವರ ಸಂಕ್ಷಿಪ್ತ ಜೀವನ ಕಥೆಯನ್ನು ನೀಡುವ ಧಾರ್ಮಿಕ ಪುಸ್ತಕವಾಗಿದೆ. ಅವರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಅವತಾರ. ಈ ಪುಸ್ತಕವನ್ನು 15ನೇ ಶತಮಾನದಲ್ಲಿ ಅವರ ಹತ್ತಿರದ ಶಿಷ್ಯರೊಬ್ಬರು ಬರೆದಿದ್ದಾರೆ. ಈ ಪುಸ್ತಕವು ಶ್ರೀ ಗುರು ದತ್ತಾತ್ರೇಯ ಅವರ ಜೀವನಕ್ಕೆ ಸಂಬಂಧಿಸಿದ ಧಾರ್ಮಿಕ ಘಟನೆಗಳ ನಿಧಿಯಾಗಿದೆ. ಈ ಪುಸ್ತಕವನ್ನು ಶ್ರೀ ಗುರು ದತ್ತಾತ್ರೇಯರ ಭಕ್ತರು ಬಹಳ ಗೌರವದಿಂದ ಓದುತ್ತಾರೆ. ಈ ಪುಸ್ತಕವನ್ನು ಮೂಲತಃ ಶ್ರೀ ಸರಸ್ವತಿ ಗಂಗಾಧರ್ ಅವರು ಮರಾಠಿಯಲ್ಲಿ ಬರೆದಿದ್ದಾರೆ. ಇವರ ಪೂರ್ವಜರಾದ ಸ್ವಯಂ ದೇವ್ ಅವರು ಗುರು ನರಸಿಂಹ ಸರಸ್ವತಿಯವರಿಗೆ ವೈಯಕ್ತಿಕವಾಗಿ ಸೇವೆ ಸಲ್ಲಿಸಿದವರು. ಗುರು ನರಸಿಂಹ ಸರಸ್ವತಿಯವರು ಶ್ರೀ ಗುರು ದತ್ತಾತ್ರೇಯರ ಅವತಾರ. ಸುಮಾರು 600 ವರ್ಷಗಳ ಹಿಂದೆ ಈ ಪುಸ್ತಕವನ್ನು ಮರಾಠಿಯಿಂದ ಇತರ ಭಾಷೆಗಳಿಗೆ ಅನುವಾದಿಸಲಾಗಿದೆ. ಈ ಪುಸ್ತಕವನ್ನು ದೈವಿಕವೆಂದು ಪರಿಗಣಿಸಲಾಗಿದೆ. ಈ ಪುಸ್ತಕವು ಗೌರವದಿಂದ ಓದುವವರನ್ನು ಆಶೀರ್ವಾದಿಸಲು ಸಮರ್ಥವಾಗಿದೆ. ಈ ಪುಸ್ತಕವನ್ನು ಬಹುತೇಕ ಎಲ್ಲ ದತ್ತಾತ್ರೇಯ ಭಕ್ತರ ಮನೆಗಳಲ್ಲಿ ಪೂಜಿಸಲಾಗುತ್ತದೆ. ಈ ಪುಸ್ತಕ ಬಹಳ ಗೌರವಾನ್ವಿತವಾಗಿದೆ ಮತ್ತು ವೇದಗಳು, ರಾಮಾಯಣ, ಮಹಾಭಾರತ, ಭಾಗವತ ಪುರಾಣಗಳಂತೆ ಬಹಳ ಜನಪ್ರಿಯವಾಗಿದೆ. ಶ್ರೀ ಗುರು ದತ್ತಾತ್ರೇಯರು ಕೃತಯುಗದಲ್ಲಿ ಋಷಿ ಅತ್ರಿ ಮತ್ತು ದೇವಿ ಅನಸೂಯ ಅವರ ಆಶ್ರಮದಲ್ಲಿ ಜನಿಸಿದರು ಮತ್ತು ಅವರ 2 ಅವತಾರಗಳಾದ ಶ್ರೀಪಾದ ಶ್ರೀವಲ್ಲಭ ಮತ್ತು ಶ್ರೀ ನರಸಿಂಹ ಸರಸ್ವತಿ 14 ಮತ್ತು 15ನೇ ಶತಮಾನಗಳಲ್ಲಿ ಅವತರಿಸಿದ್ದಾರೆ ಎಂದು ನಂಬಲಾಗಿದೆ. ಶ್ರೀ ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜ್, ಶ್ರೀ ಮಾಣಿಕ್ಯ ಪ್ರಭು, ಶಿರಡಿಯ ಶ್ರೀ ಸಾಯಿಬಾಬಾ ಮತ್ತು ಶ್ರೀ ವಾಸುದೇವಾನಂದ ಸರಸ್ವತಿಯವರು ಕೆಲವು ಮಹಾನ್ ಸಂತರು ಶ್ರೀ ಗುರು ದತ್ತಾತ್ರೇಯರ ಅಂಶಾವತಾರಗಳೆಂದು ಪರಿಗಣಿಸಲಾಗಿದೆ. ಪುಸ್ತಕವು 52 ಅಧ್ಯಾಯಗಳನ್ನು ಒಳಗೊಂಡಿದೆ ಮತ್ತು ಅದನ್ನು ನಾಮಧಾರಕ ಮತ್ತು ಅವರ ಆಧ್ಯಾತ್ಮಿಕ ಗುರು ಶ್ರೀ ಸಿದ್ಧಮುನಿ ನಡುವಿನ ಸಂಭಾಷಣೆ ರೂಪದಲ್ಲಿ ಬರೆಯಲಾಗಿದೆ. ಗುರು ಶ್ರೀ ಸಿದ್ಧಮುನಿ ಶ್ರೀ ನರಸಿಂಹ ಸರಸ್ವತಿಯವರ ಶಿಷ್ಯರಾಗಿದ್ದರು. ಈ ಪುಸ್ತಕವು ತಮ್ಮ ಜೀವನದಲ್ಲಿ ಕಷ್ಟಪಡುವ ಬಳಲುತ್ತಿರುವ ಎಲ್ಲ ಜನರಿಗೆ ಮಾರ್ಗದರ್ಶಿಯಾಗಿದೆ. ಈ ಪುಸ್ತಕವನ್ನು ಓದುವುದರಿಂದ ಅಥವಾ ಈ ಪುಸ್ತಕದ ಕಥೆಗಳನ್ನು ಕೇಳುವುದರಿಂದ ನಮ್ಮ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ ಗುರುಗಳು ನಮ್ಮೊಂದಿಗೆ ಇರುತ್ತಾರೆ ಮತ್ತು ನಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂಬ ಭರವಸೆಯನ್ನು ನಮ್ಮ ಜೀವನದಲ್ಲಿ ತರುತ್ತದೆ.
ಈ ಪುಸ್ತಕದಲ್ಲಿ ಅನೇಕ ಪೌರಾಣಿಕ ಕಥೆಗಳ ಪ್ರಾಮುಖ್ಯತೆ, ವಿವಿಧ ಹಬ್ಬಗಳು ಮತ್ತು ವ್ರತಗಳ ಪ್ರಾಮುಖ್ಯತೆಯನ್ನು ಸಹ ನಮಗೆ ತಿಳಿಸುತ್ತದೆ. ಈ ಪುಸ್ತಕದ ಮುಖ್ಯ ಉದ್ದೇಶ ಆಧ್ಯಾತ್ಮಿಕ ಗುರುವಿನ ಶ್ರೇಷ್ಠತೆ ಅರ್ಥ ಮಾಡಿಕೊಳ್ಳುವುದು. ಈ ಪುಸ್ತಕದ ಉತ್ತಮ ಭಾಗವೆಂದರೆ ಇದರ 49ನೇ ಅಧ್ಯಾಯ. ಇದು ಶ್ರೀ ಗುರು ಗೀತೆಯನ್ನು ಹೊಂದಿದೆ. ಇದರಲ್ಲಿ ಶಿವ ಮತ್ತು ಅವರ ದೈವಿಕ ಪತ್ನಿ ದೇವಿ ಪಾರ್ವತಿಯು ನಡುವಿನ ಸಂಭಾಷಣೆ ಇದೆ. ಈ ಅಧ್ಯಾಯದಲ್ಲಿ ದೇವಿ ಪಾರ್ವತಿಯು ಭಗವಾನ್ ಶಿವನನ್ನು ತನ್ನ ಗುರುವಾಗಿ ಸ್ವೀಕರಿಸುತ್ತಾಳೆ ಮತ್ತು ಭಗವಾನ್ ಶಿವನಿಂದ ಗುರುವಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಗುರು ಗೀತೆಯು ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ ಎಂದು ಸ್ಥಾಪಿಸುತ್ತದೆ. ಗುರು ಪರಬ್ರಹ್ಮದೊಂದಿಗೆ ಸಮಾನರು ಎಂದು ಸಾರುತ್ತದೆ. ಗುರುವನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲದರ ಮೂಲವೆಂದು ಪರಿಗಣಿಸಲಾಗಿದೆ. ಶ್ರೀ ದತ್ತಾತ್ರೇಯರು ತ್ರಿಮೂರ್ತಿಗಳ ಅವತಾರವಾಗಿರುವುದರಿಂದ ಅವರನ್ನು ಆದಿಗುರು ಎಂದು ಗೌರವಿಸಲಾಗುತ್ತದೆ. ಶ್ರೀ ಗುರು ದತ್ತಾತ್ರೇಯರು ಅವಿನಾಶ ಅವತಾರ ಎಂದು ಹೇಳಲಾಗುತ್ತದೆ. ಅಂದರೆ ಅವರು ಇಂದಿಗೂ ಅದೃಶ್ಯವಾಗಿ ಬದುಕುತ್ತಿದ್ದಾರೆ. ಈ ಲೌಕಿಕ ಅಸ್ತಿತ್ವದ ಸಾಗರವನ್ನು ದಾಟಲು ಅವರ ಎಲ್ಲ ಭಕ್ತರಿಗೆ ಸಹಾಯ ಮಾಡುವುದು ಅವರ ಜೀವನದ ಉದ್ದೇಶವಾಗಿದೆ. ಈ ಗುರು ಚರಿತ್ರೆಯನ್ನು ಮೊದಲು ಪ್ರಕಟಿಸಿದ್ದು ದತ್ತ ಜಯಂತಿಯಂದು, ಅಂದರೆ ಮಾರ್ಗಶಿರ ಮಾಸದ ಹುಣ್ಣಿಮೆಯಂದು. ಸಂಸಾರಿಕ ಜೀವನದ ವಿವಿಧ ದುಃಖಗಳಿಂದ ಚಿಂತಾಕ್ರಾಂತರಾದವರಿಗೆ ಈ ಪುಸ್ತಕದ ಓದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ಎಂಬುದು ಅನುಭವದ ಸತ್ಯ ಮತ್ತು ಜೀವನದ ಹಾದಿಯಲ್ಲಿ ಮುಂದೆ ಹೋಗಲು ಮಾರ್ಗದರ್ಶನ ನೀಡುತ್ತದೆ ಮತ್ತು ನಮ್ಮ ಜೀವನವನ್ನು ಉತ್ಕೃಷ್ಟವಾಗಿ ಮತ್ತು ಅತ್ಯುನ್ನತ ಆನಂದದಿಂದ ತುಂಬುವ ಮೂಲಕ ಪ್ರೋತ್ಸಾಹಿಸುತ್ತದೆ. ಶ್ರೀ ಗುರು ದತ್ತಾತ್ರೇಯರು ಆಶೀರ್ವಾದಗಳು ಯಾವಾಗಲೂ ನಮ್ಮೊಂದಿಗೆ ಇರಲಿ ಮತ್ತು ಅವರ ಮಾರ್ಗದರ್ಶನ ಯಾವಾಗಲೂ ನಮ್ಮೊಂದಿಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಗುರುಚರಿತ್ರೆ ಸೀರೀಸ್ನ ಮೊದಲ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ಈ ವಿಡಿಯೋವನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.